ನಮಸ್ಕಾರ ಸ್ನೇಹಿತರೆ. ಮೀನರಾಶಿ ರಾಶಿ ಚಕ್ರದ ಕಲಾವಿದ, ಯೋಗಿ, ಪರೋಪಕಾರಿ ನೀವು. ನಿಮ್ಮ ಅಧಿಪತಿ ಗುರು ಅಂದರೆ ಜ್ಞಾನ, ಕರುಣೆ, ಕಲ್ಪನೆ, ಭಕ್ತಿ, ತ್ಯಾಗ, ಮೋಕ್ಷದ ದಾರಿ. ನೀವು ನೀರಿದ್ದ ಹಾಗೆ, ಯಾವ ಪಾತ್ರೆಗೆ ಹಾಕಿದ್ರೂ ಅದರ ಆಕಾರ ತೆಗೆದುಕೊಳ್ತೀರಾ. ಯಾರ ನೋವು ನೋಡಿದ್ರೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಅನ್ನೋದು ನಿಮಗೆ ಕಡಿಮೆ, ನಾವು ಎಲ್ಲರೂ ಅನ್ನೋದು ಜಾಸ್ತಿ. ನಿಮ್ಮ ಜಗತ್ತು ಕನಸಿನ ಲೋಕ. ಅಲ್ಲಿ ಕವಿತೆ ಇದೆ, ಸಂಗೀತ, ದೇವರಿದ್ದಾನೆ, ಪ್ರೀತಿ ಇದೆ. ನೀವು ಈ ಭೂಮಿ ಮೇಲೆ ಇದ್ರೂ ನಿಮ್ಮ ಮನಸ್ಸು ಯಾವಾಗಲೂ ಸ್ವರ್ಗದಲ್ಲಿ ತೇಲಾಡ್ತಾ ಇರುತ್ತೆ. ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರು ಸುಳ್ಳು ಹೇಳಿದರೆ, ಯಾರು ಮೋಸ ಮಾಡ್ತಿದ್ರೆ ನಿಮ್ಮ 6ನೇ ಇಂದ್ರಿಯಕ್ಕೆ ಮೊದಲೇ ಗೊತ್ತಾಗುತ್ತೆ. ಆದರೆ ಸಮಸ್ಯೆ ಏನು ಗೊತ್ತಾದರೂ ನೀವು ಸುಮ್ಮನೆ ಇರ್ತೀರಾ. ಪಾಪ ಬಿಡು ಅಂತ ಕ್ಷಮಿಸಿ ಬಿಡ್ತೀರಾ. ಜಗಳ, ವಾದ, ಕೋರ್ಟ್ ಕಚೇರಿ ನಿಮಗೆ ಆಗಿ ಬರಲ್ಲ. ಶಾಂತಿ ಬೇಕು, ಪ್ರೀತಿ ಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಇದೇ ನಿಮ್ಮ ಪ್ರಾರ್ಥನೆ. ನೀವು ಕಲಾವಿದರು. ಸಿನಿಮಾ, ಸಂಗೀತ, ಚಿತ್ರಕಲೆ, ಸಾಹಿತ್ಯ, ನಟನೆ, ಡ್ಯಾನ್ಸ್ ಇದೆಲ್ಲ ನಿಮ್ಮ ರಕ್ತದಲ್ಲೇ ಇದೆ. ಡಾಕ್ಟರ್, ನರ್ಸ್, ಟೀಚರ್, ಸೈಕಾಲಜಿಸ್ಟ್, ಜ್ಯೋತಿಷಿ, ಜನರ ಸೇವೆ ಮಾಡೋ ಕೆಲಸದಲ್ಲಿ ನೀವು ದೇವರು. ನಿಮ್ಮ ಸ್ಪರ್ಶಕ್ಕೆ ಗುಣಪಡಿಸುವ ಶಕ್ತಿ ಇದೆ. ಯಾರಾದರೂ ಅತ್ತರೆ ನಿಮ್ಮ ತೋಳು ಅವರಿಗೆ ಆಸರೆ. ಆದರೆ ಮೀನರಾಶಿಯವರೇ, ನಿಮ್ಮ ಈ ಕರುಣೆ, ನಿಮ್ಮ ಕನಸು, ನಿಮ್ಮ ಎಲ್ಲರನ್ನು ನಂಬುವ ಗುಣವನ್ನೇ 3 ಥರದ ಶತ್ರುಗಳು ಆಯುಧ ಮಾಡ್ಕೋತಾರೆ. ಇವರು ನಿಮ್ಮ ಮುಂದೆ ನೀವು ದೇವರು, ನೀವು ತುಂಬ ಒಳ್ಳೆಯವರು ಅಂತ ಹೊಗಳ್ತಾರೆ. ಆದರೆ ಹಿಂದೆ ನಿಮ್ಮ ದುಡ್ಡು, ನಿಮ್ಮ ಎನರ್ಜಿ, ನಿಮ್ಮ ನಂಬಿಕೆಯನ್ನೇ ಹೀರಿ ಬಿಸಾಡ್ತಾರೆ. ನೀವು ಸಮುದ್ರ ಇದ್ದ ಹಾಗೆ, ಎಲ್ಲರನ್ನೂ ಸೇರಿಸ್ಕೋತೀರಾ. ಆದರೆ ಈ 3 ಜನ ನಿಮ್ಮ ನೀರಿಗೆ ವಿಷ ಬೆರೆಸೋಕೆ ಬರ್ತಾರೆ. ನಿಮ್ಮ ಕನಸಿನ ಲೋಕಕ್ಕೆ ಕಲ್ಲು ಹೊಡೆಯೋಕೆ, ನಿಮ್ಮ ಭಕ್ತಿಗೆ ಮೋಸ ಮಾಡೋಕೆ, ನಿಮ್ಮ ಕಣ್ಣೀರನ್ನು ವ್ಯಾಪಾರ ಮಾಡೋಕೆ ಬರ್ತಾರೆ. ಹಾಗಾದರೆ ಆ ಶತ್ರುಗಳು ಯಾರು? ಅವರ ಹೆಸರಿನ ಮೊದಲ ಅಕ್ಷರ ಏನು ಮತ್ತು ಅವರಿಂದ ಬಚಾವಾಗೋದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ಮೀನರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೇ ಶತ್ರು, ಭಾವನಾತ್ಮಕ ಶೋಷಕ. ಮೀನರಾಶಿಯವರಿಗೆ ಇಲ್ಲ ಅನ್ನೋಕೆ ಬರಲ್ಲ. ಯಾರಾದರೂ ಅತ್ತರೆ ಕರಗಿ ನೀರಾಗ್ತೀರಾ. ಇದನ್ನೇ ಇವನು ಬಂಡವಾಳ ಮಾಡ್ಕೋತಾನೆ. ಉದಾಹರಣೆ 1, ಹಣಕಾಸಿನ ಶೋಷಣೆ. ನಿಮ್ಮ ಸ್ನೇಹಿತ, ಸಂಬಂಧಿ ಅಥವಾ ಆಫೀಸ್ ಕೊಲೀಗ್ ಬಂದು, ಪ್ಲೀಸ್ ಕಣೋ, ತುಂಬ ಕಷ್ಟದಲ್ಲಿದ್ದೀನಿ, ಆಸ್ಪತ್ರೆ ಬಿಲ್ ಕಟ್ಟಬೇಕು, ಮಗುವಿನ ಫೀಸ್ ಕಟ್ಟಬೇಕು, ನೀನೇ ನನಗೆ ದೇವರು, ಮುಂದಿನ ತಿಂಗಳು ಖಂಡಿತ ವಾಪಸ್ ಕೊಡ್ತೀನಿ ಅಂತ ಕಣ್ಣೀರು ಹಾಕ್ತಾನೆ. ನೀವು ನಿಮ್ಮ ಕಷ್ಟ ಹೇಳಿಕೊಳ್ಳಲ್ಲ. ನಿಮ್ಮ ಮಕ್ಕಳಿಗೆ ಮೀಸಲಿಟ್ಟ ದುಡ್ಡು, ನಿಮ್ಮ ಎಮರ್ಜೆನ್ಸಿ ಫಂಡ್ ತೆಗೆದು ಅವನಿಗೆ ಕೊಡ್ತೀರಾ. ಪಾಪ ಅವನಿಗೆ ಸಹಾಯ ಮಾಡ್ತಿದ್ರೆ ದೇವರು ನನಗೆ ಒಳ್ಳೆಯದು ಮಾಡ್ತಾನೆ ಅಂತೀರಾ. 1 ತಿಂಗಳಾಗುತ್ತೆ, 6 ತಿಂಗಳಾಗುತ್ತೆ, ದುಡ್ಡು ವಾಪಸ್ ಬರಲ್ಲ. ನೀವು ಕೇಳಿದರೆ ನಾನೇ ಕಷ್ಟದಲ್ಲಿದ್ದೀನಿ, ಸ್ವಲ್ಪ ಟೈಮ್ ಕೊಡು ಅಂತಾನೆ. ಅಥವಾ ನಿಮ್ಮ ನಂಬರ್ ಬ್ಲಾಕ್ ಮಾಡ್ತಾನೆ. ನಿಮ್ಮ ಒಳ್ಳೆಯತನವೇ ನಿಮಗೆ ಶಿಕ್ಷೆ ಆಗುತ್ತೆ. ನೀವು ಯಾರಿಗೂ ಹೇಳಿಕೊಳ್ಳಲ್ಲ. ರಾತ್ರಿ ಮಲಗಿ ಅಳ್ತೀರಾ. ಉದಾಹರಣೆ 2, ಎನರ್ಜಿ ಶೋಷಣೆ. ನಿಮ್ಮ ಸುತ್ತಮುತ್ತ ಯಾವಾಗಲೂ ಒಂದಿಬ್ಬರು ಪ್ರಾಬ್ಲಮ್ ಪರ್ಸನ್ ಇರ್ತಾರೆ. ಅವರು ದಿನಾ ಬಂದು ನಿಮಗೆ ತಮ್ಮ ಅಳಲು ತೋಡ್ಕೋತಾರೆ. ನನ್ನ ಗಂಡ ಹೀಗೆ, ನನ್ನ ಅತ್ತೆ ಹೀಗೆ, ನನ್ನ ಬಾಸ್ ಹೀಗೆ ಅಂತ ಗಂಟೆಗಟ್ಟಲೆ ಹೇಳ್ತಾರೆ. ನೀವು ಒಳ್ಳೆಯ ಕೇಳುಗರು. ಅವರ ನೋವನ್ನೆಲ್ಲ ನಿಮ್ಮ ತಲೆಗೆ ತುಂಬಿಕೊಳ್ತೀರಾ. ಅವರಿಗೆ ಸಲಹೆ ಕೊಡ್ತೀರಾ, ಸಮಾಧಾನ ಮಾಡ್ತೀರಾ, ಅವರಿಗಾಗಿ ಪ್ರಾರ್ಥನೆ ಮಾಡ್ತೀರಾ. ಅವರು ಖುಷಿಯಾಗಿ ಹೋಗ್ತಾರೆ. ಆದರೆ ರಾತ್ರಿ ನಿಮಗೆ ನಿದ್ದೆ ಬರಲ್ಲ. ಅವರ ನೋವು, ಅವರ ಟೆನ್ಷನ್ ಎಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ತಲೆ ಭಾರ ಆಗುತ್ತೆ, BP ಜಾಸ್ತಿ ಆಗುತ್ತೆ. ನೀವು ಎಮೋಷ್ನಲ್ ಡಸ್ಟ್ಬಿನ್ ಆಗ್ತೀರಾ. ಎಲ್ಲರ ಕಸ ನಿಮ್ಮ ತಲೆಯಲ್ಲಿ ತುಂಬಿಕೊಳ್ಳುತ್ತೆ. ನಿಮ್ಮ ಸ್ವಂತ ಕನಸು, ನಿಮ್ಮ ಆರೋಗ್ಯ ಎರಡೂ ಹಾಳಾಗುತ್ತೆ. ಗುರುತು ಹಿಡಿಯೋದು ಹೇಗೆ? 1, ಯಾವಾಗಲೂ ಅವರಿಗೆ ಮಾತ್ರ ಪ್ರಾಬ್ಲಮ್ ಇರುತ್ತೆ. ನಿಮ್ಮ ಕಷ್ಟ ಕೇಳಲ್ಲ. ಸಹಾಯ ತಗೊಂಡ ಮೇಲೆ ಥ್ಯಾಂಕ್ಸ್ ಕೂಡ ಹೇಳಲ್ಲ. ಮತ್ತೆ ಪ್ರಾಬ್ಲಮ್ ಬಂದಾಗ ಮಾತ್ರ ನಿಮ್ಮ ನೆನಪು. 3, ನೀವು ನನಗೆ ಟೈಮ್ ಇಲ್ಲ ಅಂದರೆ ನೀನು ಬದಲಾಗಿ ಬಿಟ್ಟೆ, ಸ್ವಾರ್ಥಿ ಅಂತ ಗಿಲ್ಟ್ ಫೀಲ್ ಮಾಡಿಸ್ತಾರೆ. ಇನ್ನು ಈ ಶತ್ರುಗಳ ಹೆಸರಿನ ಮೊದಲ ಅಕ್ಷರ ಏನು ಅಂದರೆ BSA. 2ನೇ ಶತ್ರು, ನಕಲಿ ಗುರು ಅಥವಾ ನಕಲಿ ಭಕ್ತ. ಮೀನರಾಶಿಯವರು ದೇವರನ್ನ, ಗುರುಗಳನ್ನು ಬೇಗ ನಂಬ್ತಾರೆ. ಇದನ್ನೇ ಇವರು ದುರ್ಬಳಕೆ ಮಾಡ್ಕೋತಾರೆ. ಉದಾಹರಣೆ 1, ನಕಲಿ ಗುರು. ನೀವು ಜೀವನದಲ್ಲಿ ದಾರಿ ತಪ್ಪಿದಾಗ, ನೋವಿನಲ್ಲಿದ್ದಾಗ ಒಬ್ಬ ಸ್ವಾಮೀಜಿ ಅಥವಾ ಗುರೂಜಿ ಸಿಗ್ತಾರೆ. ಅವರು ನಿನ್ನ ಜಾತಕದಲ್ಲಿ ದೊಡ್ಡ ದೋಷ ಇದೆ,
ನೀನು ನನ್ನ ಬಳಿ ದೀಕ್ಷೆ ತಗೋಬೇಕು, 1,00,000 ರೂಪಾಯಿ ಖರ್ಚು ಮಾಡಿ ಹೋಮ ಮಾಡಿಸಿದರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ನೀವು ಭಕ್ತಿಯಿಂದ ಅವರ ಕಾಲಿಗೆ ಬೀಳ್ತೀರಾ. ನಿಮ್ಮ ಚಿನ್ನ ಆಸ್ತಿ ಮಾರಿ ಅವರಿಗೆ ಕೊಡ್ತೀರಾ. ಗುರುಗಳು ಹೇಳಿದರೆ ಸುಳ್ಳಾಗಲ್ಲ ಅಂತ ಕುರುಡು ನಂಬಿಕೆ ಇಡ್ತೀರಾ. 1 ವರ್ಷ ಆಗುತ್ತೆ, ಏನೂ ಬದಲಾಗಲ್ಲ. ನೀವು ಪ್ರಶ್ನೆ ಮಾಡಿದರೆ ನಿನ್ನ ನಂಬಿಕೆಯಲ್ಲಿ ಕೊರತೆ ಇದೆ, ಇನ್ನೂ 50,000 ಖರ್ಚು ಮಾಡುವಂತಾರೆ. ನಿಮ್ಮ ಭಕ್ತಿ ನಿಮ್ಮ ದುಡ್ಡು ಎರಡೂ ಹಾಳಾಗುತ್ತೆ. ಕೊನೆಗೆ ದೇವರ ಮೇಲೆಯೇ ನಂಬಿಕೆ ಹೋಗುತ್ತೆ. ಉದಾಹರಣೆ 2, ನಕಲಿ ಭಕ್ತ ಅಥವಾ ಶಿಷ್ಯ. ನೀವು ಸ್ವಲ್ಪ ಜ್ಯೋತಿಷ್ಯ, ಪೂಜೆ, ಹೀಲಿಂಗ್ ಗೊತ್ತಿದ್ದರೆ ಜನ ನಿಮ್ಮ ಹತ್ರ ಬರ್ತಾರೆ. ಒಬ್ಬ ವ್ಯಕ್ತಿ ಬಂದು, ಅಮ್ಮ ಅಥವಾ ಅಣ್ಣ, ನೀವು ದೇವರಿದ್ದಂತೆ, ನನ್ನ ಕಷ್ಟ ಪರಿಹಾರ ಮಾಡಿ, ನಾನು ನಿಮ್ಮ ಶಿಷ್ಯ ಆಗ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ ಅಂತಾನೆ. ನೀವು ಕರುಣೆಯಿಂದ ಅವನಿಗೆ ಉಚಿತವಾಗಿ ಪರಿಹಾರ ಹೇಳ್ತೀರಾ, ಪೂಜೆ ಮಾಡಿಸ್ತೀರಾ, ನಿಮ್ಮ ಎನರ್ಜಿ ಕೊಡ್ತೀರಾ. ಅವನು ಗುರುಮಾತೆ ಅಥವಾ ಗುರುಗಳು ಅಂತ ನಿಮ್ಮ ಕಾಲು ಹಿಡಿತಾನೆ. ಆದರೆ ಅವನ ಕೆಲಸ ಆದ ಮೇಲೆ ಅವನು ನಿಮ್ಮ ಹೆಸರು ಬಳಸಿ ಬೇರೆಯವರಿಗೆ ಮೋಸ ಮಾಡ್ತಾನೆ. ನಾನು ಇವರ ಶಿಷ್ಯ, ಇವರು ಹೇಳಿದ್ದು ಅಂತ ಸುಳ್ಳು ಹೇಳಿ ದುಡ್ಡು ಮಾಡ್ತಾನೆ. ಪೊಲೀಸ್ ಕೇಸ್ ಆದರೆ ನಿಮ್ಮ ಹೆಸರು ಕೆಟ್ಟು ಹೋಗುತ್ತೆ. ನಿಮ್ಮ ಪವಿತ್ರ ವಿದ್ಯೆಯನ್ನೇ ವ್ಯಾಪಾರ ಮಾಡ್ತಾನೆ. ಇವರನ್ನು ಗುರುತು ಹಿಡಿಯೋದು ಹೇಗೆ ಅಂದರೆ, 1, ದುಡ್ಡು ಕೊಟ್ಟರೆ ಮಾತ್ರ ದೇವರು ಒಲಿಯುತ್ತಾನೆ ಅನ್ನೋರು 100% ನಕಲಿ. 2, ನಿಮ್ಮನ್ನು ಹೊಗಳಿ ಅಟ್ಟಕ್ಕೆ ಏರಿಸಿ ನಿಮ್ಮ ಈಗೋ ತೃಪ್ತಿಪಡಿಸ್ತಾರೆ. 3, ಅವರ ಬಗ್ಗೆ ಪ್ರಶ್ನೆ ಮಾಡಿದರೆ ಗುರುವನ್ನು ಪರೀಕ್ಷೆ ಮಾಡಬಾರದು, ಶಾಪ ತಗುಲುತ್ತೆ ಅಂತ ಬೆದರಿಸ್ತಾರೆ. ಶತ್ರುವಿನ ಹೆಸರಿನ ಮೊದಲ ಅಕ್ಷರ ಯಾವುದು ಅಂದರೆ N, G ಮತ್ತು S. 3ನೇ ಶತ್ರು ಎಸ್ಕೇಪಿಸ್ಟ್ ಫ್ರೆಂಡ್. ಮೀನರಾಶಿಯವರಿಗೆ ವಾಸ್ತವದಿಂದ ಓಡಿ ಹೋಗುವ ಗುಣವಿದೆ. ಇದಕ್ಕೆ ಇವನು ಕುಮ್ಮಕ್ಕು ಕೊಡ್ತಾನೆ. ಉದಾಹರಣೆ 1, ಚಟಕ್ಕೆ ದಾರಿ ತೋರಿಸುವವನು. ನೀವು ಜೀವನದಲ್ಲಿ ನೋವಿನಲ್ಲಿದ್ದಾಗ, ಒಂಟಿಯಾದಾಗ ಈ ಶತ್ರು ಫ್ರೆಂಡ್ ರೂಪದಲ್ಲಿ ಬರ್ತಾನೆ. ತಗೋ, ಕುಡಿ, ಲೈಫ್ ಅಂದರೆ ಎಂಜಾಯ್ ಮಾಡಬೇಕು, ಟೆನ್ಷನ್ ತಗೋಬೇಡ ಅಂತಾನೆ. ನೀವು ನೋವಿನಿಂದ ತಪ್ಪಿಸಿಕೊಳ್ಳೋಕೆ ಕುಡಿತ ಅಥವಾ ಬೇರೆ ಯಾವುದೋ ಚಟಕ್ಕೆ ಬೀಳ್ತೀರಾ. ಶುರುವಿನಲ್ಲಿ ರಿಲೀಫ್ ಸಿಕ್ಕ ಹಾಗೆ ಅನಿಸುತ್ತೆ. ನಿಮ್ಮ ಕನಸಿನ ಲೋಕ ಇನ್ನೂ ವರ್ಣರಂಜಿತವಾಗುತ್ತೆ. ಆದರೆ ನಿಧಾನಕ್ಕೆ ನೀವು ಅದಕ್ಕೆ ದಾಸರಾಗ್ತೀರಾ. ಆರೋಗ್ಯ ಹಾಳಾಗುತ್ತೆ, ದುಡ್ಡು ಹಾಳಾಗುತ್ತೆ, ಸಂಬಂಧಗಳು ಮುರಿದು ಬೀಳುತ್ತೆ. ನೀವು ಎಸ್ಕೇಪ್ ಆಗೋಕೆ ಹೋಗಿ ಜೀವನ ಪೂರ್ತಿ ಜೈಲಿಗೆ ಬಿದ್ದ ಹಾಗೆ ಆಗುತ್ತೆ. ಆ ಫ್ರೆಂಡ್ ಮಾತ್ರ ಸೈಡಾಗಿ ನಿಮ್ಮನ್ನು ನೋಡಿ ನಗ್ತಾನೆ. ಉದಾಹರಣೆ 2, ಅವಾಸ್ತವಿಕ ಕನಸು ಮಾರುವವನು. ನೀವು ದೊಡ್ಡ ಕಲಾವಿದ ಆಗಬೇಕು, ಡೈರೆಕ್ಟರ್ ಆಗಬೇಕು, ಸಿಂಗರ್ ಆಗಬೇಕು ಅಂತ ಕನಸು ಕಾಣ್ತೀರಾ. ಈ ಶತ್ರು ಬಂದು, ನೀನು ಸೂಪರ್ ಟ್ಯಾಲೆಂಟ್ ಕಣೋ, ನಾಳೆಯಿಂದಲೇ ನೀನು ಸ್ಟಾರ್, ಕೆಲಸ ಬಿಟ್ಟು ಬಿಡು, ಮುಂಬೈಗೆ ಹೋಗೋಣ, ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡಿಸ್ತೀನಿ ಅಂತ ಗಾಳಿಯಲ್ಲಿ ಗೋಪುರ ಕಟ್ಟಿಸ್ತಾನೆ. ನೀವು ನಿಮ್ಮ ಸ್ಥಿರವಾದ ಕೆಲಸ ಬಿಟ್ಟು ಮನೆ ಮಾರಿಬಿಟ್ಟು ಅವನ ಹಿಂದೆ ಹೋಗ್ತೀರಾ. 6 ತಿಂಗಳು ಅವನು ನಿಮ್ಮ ದುಡ್ಡಿನಲ್ಲಿ ಮಜಾ ಮಾಡ್ತಾನೆ. ಸ್ವಲ್ಪ ದಿನ ವೆಯ್ಟ್ ಮಾಡು, ಮುಂದಿನ ವಾರ ಮೀಟಿಂಗ್ ಫಿಕ್ಸ್ ಆಗಿದೆ ಅಂತ ಸುಳ್ಳು ಹೇಳ್ತಾನೆ. ಕೊನೆಗೆ ನಿಮ್ಮ ದುಡ್ಡು ಖಾಲಿಯಾದ ಮೇಲೆ ನಿನ್ನ ಅದೃಷ್ಟ ಸರಿ ಇಲ್ಲ, ನಾನೇನು ಮಾಡಲಿ ಅಂತ ಕೈ ಎತ್ತಿ ಬಿಡ್ತಾನೆ. ನೀವು ಊರಿಗೆ ವಾಪಸ್ ಬರೋಕೆ ಟಿಕೆಟ್ಗೂ ದುಡ್ಡಿಲ್ಲದೆ ಬೀದಿಯಲ್ಲಿ ನಿಂತ್ಕೋತೀರಾ. ನಿಮ್ಮ ಕನಸನ್ನೇ ಮಾರಿ ಬದುಕುವ ಜನ ಇವರು. ಇನ್ನು ಇವರನ್ನು ಗುರುತು ಹಿಡಿಯೋದು ಹೇಗೆ ಅಂದರೆ, 1, ಕಷ್ಟಪಡಬೇಡ, ಶಾರ್ಟ್ ಕಟ್ ಇದೆ ಅನ್ನೋ ಮಾತಾಡ್ತಾರೆ. 2, ನಿಮ್ಮ ವಾಸ್ತವ ಜವಾಬ್ದಾರಿಯಿಂದ ನಿಮ್ಮನ್ನು ದೂರ ಮಾಡ್ತಾರೆ. 3, ಅವರ ಮಾತು ಕೇಳಿ ನಿಮ್ಮ ಮನೆಯವರು ಬೇಡ ಕಣೋ ಅಂತಾರೆ, ಆದರೆ ನಿಮಗೆ ಅವನೇ ದೇವರನ್ನಿಸುತ್ತೆ. ಇನ್ನು ಶತ್ರುವಿನ ಹೆಸರಿನ ಮೊದಲ ಅಕ್ಷರ ಯಾವುದು ಅಂದರೆ A, C ಮತ್ತು G. ಮೀನರಾಶಿಯ ಕನಸುಗಾರರೇ, ಈ 3 ಶತ್ರುಗಳಿಂದ ಬಚಾವಾಗೋಕ್ಕೆ 3 ಗುರುಬಲದ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ ನೋಡಿ. ಪರಿಹಾರ 1, ಲಕ್ಷ್ಮಣ ರೇಖೆ ಹಾಕಿಕೊಳ್ಳಿ. ಕರುಣೆ ತೋರಿಸಿ, ಆದರೆ ನಿಮ್ಮನ್ನು ನೀವು ಮುಳುಗಿಸಿಕೊಳ್ಳಬೇಡಿ. ಏನು ಮಾಡಬೇಕು ಅಂದರೆ, ತಿಂಗಳಿಗೆ ಯಾರಿಗಾದರೂ ಸಹಾಯ ಮಾಡೋಕ್ಕೆ ಒಂದು ಫಿಕ್ಸ್ಡ್ ಬಜೆಟ್ ಇಡಿ. ಉದಾಹರಣೆ 1000 ರೂಪಾಯಿ, ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಯಾರು ಅತ್ತರೂ ಕೊಡಬೇಡಿ. ನನ್ನ ಬಳಿ ಇಷ್ಟೇ ಇದೆ ಅಂತ ಖಡಕ್ಕಾಗಿ ಹೇಳಿ. ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಕೈ ತೊಳೆದುಕೊಳ್ಳಿ. ನಿಮ್ಮ ಟೈಮ್, ನಿಮ್ಮ ಎನರ್ಜಿ, ನಿಮ್ಮ ಆಸ್ತಿ. ಮಂತ್ರ: ಪ್ರತಿ ಗುರುವಾರ ಕಾಲುಂಗುರ ಬೆರಳಿಗೆ ಹಳದಿ ದಾರ ಕಟ್ಟಿಕೊಳ್ಳಿ. ಓಂ ಗುರವೇ ನಮಃ ಅಂತ 11 ಸಲ ಹೇಳಿ. ಯಾರು ನಿಮ್ಮ ದಯೆಯನ್ನು ದುರ್ಬಳಕೆ ಮಾಡಿಕೊಳ್ಳಲ್ಲ. ಪರಿಹಾರ 2, ಪರೀಕ್ಷಿಸಿ ನಂಬಿ. ದೇವರನ್ನು ನಂಬಿ, ಆದರೆ ದೇವರ ಹೆಸರಲ್ಲಿ ಬರುವ ಮನುಷ್ಯನನ್ನು ಪರೀಕ್ಷಿಸಿ ನಂಬಿ. ಏನು ಮಾಡಬೇಕು ಅಂದರೆ, ಯಾವುದೇ ಗುರು ಜ್ಯೋತಿಷಿ ಇಷ್ಟು ದುಡ್ಡು ಕೊಟ್ಟರೆ ಮಾತ್ರ ಪರಿಹಾರ ಅಂದರೆ ಅಲ್ಲಿಂದ ಎದ್ದು ಬನ್ನಿ. ನಿಜವಾದ ಗುರು ಎಂದು ದುಡ್ಡು ಕೇಳಲ್ಲ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಕೇಳಿ. ಯಾವುದೇ ದೀಕ್ಷೆ, ಹೋಮ ತೆಗೆದುಕೊಳ್ಳುವ ಮುನ್ನ 21 ದಿನ ಕಾಯಿರಿ. ಆ ಸಮಯದಲ್ಲಿ ಆ ಗುರುವಿನ ಬಗ್ಗೆ ವಿಚಾರಿಸಿ. ನಿಮ್ಮ ಶಿಷ್ಯ ಅಂತ ಯಾರಾದರೂ ಹೇಳಿಕೊಂಡ್ರೆ ಲಿಖಿತ ರೂಪದಲ್ಲಿ ನಾನು ಇವರ ಶಿಷ್ಯ ಅಲ್ಲ ಅಂತ ಬರೆಸಿಕೊಳ್ಳಿ. ಮಂತ್ರ: ಮನೆಯಲ್ಲಿ ದಕ್ಷಿಣಾಮೂರ್ತಿ ಫೋಟೋ ಇಟ್ಟು ಗುರುಬ್ರಹ್ಮ ಸ್ತೋತ್ರ ಹೇಳಿ. ನಕಲಿ ಗುರುಗಳು ನಿಮ್ಮ ಹತ್ತಿರ ಸುಳಿಯಲ್ಲ.
ಪರಿಹಾರ 3. ನೆಲದ ಮೇಲೆ ಕಾಲೂರಿ ಕನಸು ಕಾಣಿ, ಆದರೆ ಕಾಲು ನೆಲದ ಮೇಲಿರಲಿ. ಏನು ಮಾಡಬೇಕು ಅಂದರೆ, ಯಾವುದೇ ಚಟ ಕೆಟ್ಟ ಅಭ್ಯಾಸಕ್ಕೆ ಮೊದಲ ಸಲ ಅನ್ನೋದೇ ಬೇಡ. ಜಸ್ಟ್ ಟ್ರೈ ಮಾಡೋಣ ಅನ್ನೋ ಫ್ರೆಂಡ್ನ ಕಟ್ ಮಾಡಿ. ದೊಡ್ಡ ಕನಸಿದ್ರೆ ಕೆಲಸ ಬಿಡಬೇಡಿ. ಕೆಲಸ ಮಾಡಿಕೊಂಡೇ ಸಂಜೆ ವೀಕೆಂಡ್ನಲ್ಲಿ ನಿಮ್ಮ ಕಲೆಗೆ ಟೈಮ್ ಕೊಡಿ. ಪ್ಲ್ಯಾನ್ ಬಿ ಇಲ್ಲದೆ ರಿಸ್ಕ್ ತಗೋಬೇಡಿ. ನೋವಾದಾಗ ಅತ್ತರೆ ಡೈರಿ ಬರೆದರೆ, ದೇವರ ಹತ್ರ ಮಾತಾಡಿದರೆ ರಿಲೀಫ್ ಸಿಗುತ್ತೆ. ಮಂತ್ರ: ಬೆಳಿಗ್ಗೆ ಎದ್ದ ತಕ್ಷಣ 2 ಅಂಗೈ ನೋಡಿ, ಕರಾಗ್ರೆ ವಸತೆ ಲಕ್ಷ್ಮಿ ಶ್ಲೋಕ ಹೇಳಿ. ನಿಮ್ಮ ಕರ್ಮವೇ ನಿಮ್ಮ ಭವಿಷ್ಯ. ಸಮುದ್ರದ ನೀರು ಕುಡಿಯೋಕೆ ಆಗಲ್ಲ, ನೆನಪಿರಿ. ಕರುಣೆ ತೋರಿಸಿ, ಆದರೆ ಮೂರ್ಖರಾಗಬೇಡಿ. ದೇವರನ್ನ ನಂಬಿ, ಆದರೆ ದಲ್ಲಾಳಿಯನ್ನ ನಂಬಬೇಡಿ. ಕನಸು ಕಾಣಿ, ಆದರೆ ಎಚ್ಚರವಾಗಿರಿ. ಆಗ ಮೀನರಾಶಿಯವರ ಜೀವನವೇ ಒಂದು ವರವಾಗುತ್ತೆ. ಮೀನರಾಶಿಯವರೇ, ನೀವು ಜಗತ್ತಿಗೆ ಬೆಳಕು ತೋರಿಸೋಕೆ ಬಂದವರು. ನಿಮ್ಮ ಬೆಳಕನ್ನೇ ಕದಿಯೋಕೆ ಬರುವ ಕತ್ತಲೆಯಿಂದ ಎಚ್ಚರಕ್ಕೆ ಇಂದಿರಿ. ಈ ವಿಡಿಯೋ ಇಷ್ಟ ಆಯ್ತಾ? ಓಂ ನಮೋ ನಾರಾಯಣಾಯ ನಮಃ ಅಂತ ಕಾಮೆಂಟ್ ಮಾಡಿ. ಮೀನರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.